ನಮಸ್ಕಾರ. ನಕ್ಷತ್ರಗಳ ಈ ಸಂಚಿಕೆಗೆ ನಿಮಗೆ ವಿಶೇಷವಾದ ಸ್ವಾಗತ. ಶಿಕ್ಷಣ ಕ್ಷೇತ್ರದ ಅನೇಕ ನಕ್ಷತ್ರಗಳನ್ನು ಪರಿಚಯಿಸ್ತಾ ಇದ್ದೇನೆ ನಾನು ನಿಮಗೆ. ಇವತ್ತು ಪರಿಚಯಿಸ್ತಾ ಇರುವುದು ನಿಮಗೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಡಚರ್ಲಾದಲ್ಲಿರುವ ಹರಿಜನವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿರ್ಮಲಾ ಟೀಚರ್, ನಿರ್ಮಲಾ ರೇವಣಗೋಳ. ನಿರ್ಮಲಾ ಟೀಚರ್ 2002ರಲ್ಲಿ ಸೇವೆಗೆ ಸೇರಿಕೊಂಡರು. ಅವರ ಮೊದಲ ಶಾಲೆ ಕುರುಗುಂಟಾದಲ್ಲಿ. ಸೇಡಂ ತಾಲೂಕಿನ ಈ ಊರು ಸಿಮೆಂಟ್ ಫ್ಯಾಕ್ಟರಿ ಇರುವಂಥ ಒಂದು ಹೆಸರುವಾಸಿ ಊರು. ಇಲ್ಲಿ ಎಲ್ಲರೂ ಹೇಳುವ ಹಾಗೆ ಎಲ್ಲವೂ ಇತ್ತು. ಯಾಕೆಂದರೆ ಇಲ್ಲಿ ಅಮೆರಿಕದವರು ವಾಸಿಸುತ್ತಿದ್ದರು. ಹಾಗಾಗಿ ಆ ಅಮೆರಿಕದವರಿಗೆ ಬೇಕಿದ್ದ ಹಾಗೆ ಎಲ್ಲವನ್ನೂ ಈ ಊರಲ್ಲಿ ಒದಗಿಸುವ ಹಾಗೆ ವ್ಯವಸ್ಥೆ ಮಾಡಲಾಗಿದೆ. ಒಂದು ದೊಡ್ಡ ಬಾವಿ ಈಗಲೂ ಇದೆ. ಅಮೆರಿಕದವರಿಗಾಗಿ ಕಟ್ಟಿದಂಥ ಆಸ್ಪತ್ರೆ ಅದೂ ಇದೆ. ನಿರ್ಮಲಾ ಟೀಚರ್ ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಊರಿಗೆ ಬಂದಾಗ ಅವರಿಗೊಂದು ದೊಡ್ಡ ಆಶ್ಚರ್ಯವೇ ಕಾದಿತ್ತು. ಅವರು ಏನು ಮಾಡಿದರೂ ಅವರಿಗೆ ಶಾಲೆಯ ಕಟ್ಟಡ ಸಿಗಲಿಲ್ಲ. ಯಾರ ಹತ್ತಿರ ಕೇಳಿದರೂ ಅವರಿಗೆ ಗೊತ್ತಿರಲಿಲ್ಲ. ಸಮುದಾಯದವರಿಗೂ ಗೊತ್ತಿರಲಿಲ್ಲ. ಹುಡುಕಿ ಅವರು ಸೋತು ಹೋದರು. ಕಡೆಗೆ ಏನು ಮಾಡಲು ಆಗದೆ ಅದೇ ಹಳ್ಳಿಯಲ್ಲಿರುವಂಥ ದೊಡ್ಡ ಒಂದು ಶಾಲೆ MPS ಶಾಲೆಗೆ ಹೋದರಂತೆ. ಅಲ್ಲಿಯ ಮುಖ್ಯೋಪಾಧ್ಯಾಯರ ಹತ್ರ ಮಾತಾಡಿದ್ರಂತೆ. ಆಗ ಅಲ್ಲಿಯ ಮುಖ್ಯೋಪಾಧ್ಯಾಯರಾದ ಶರಂಪರವರು ಹೇಳಿದ ಮಾತು ಹೀಗೆ: ಈ ಶಾಲೆ ನಿಮಗೆ ಸಿಕ್ಕಲಿಕ್ಕಿಲ್ಲ, ನಾನೇ ಬಂದು ತೋರಿಸ್ತೇನೆ ಎಂದು ಹೇಳಿ ಶರಣಪ್ಪರವರು ಈ ಟೀಚರನ್ನು ಕರ್ಕೊಂಡು ಹೋಗಿ ಆ ಶಾಲೆಯನ್ನು ತೋರಿಸಿದರು. ಆ ಶಾಲೆ ನೋಡುವಾಗ ನಮ್ಮ ಟೀಚರ್ ನಿರ್ಮಲೆಗೆ ಭಾರಿ ಬೇಸರವಾಯಿತು. ಏನೂ ಇರಲಿಲ್ಲ. ಸರಿಯಾದ ಕಟ್ಟಡ ಇಲ್ಲ, ತರಗತಿ ಕೋಣೆಗಳಿಲ್ಲ, ಕಲಿಕೋಪಕರಣಗಳು ಇಲ್ಲ, ಆಟದ ಮೈದಾನ ಇಲ್ಲ, ಯಾವುದೂ ಇರಲಿಲ್ಲ. ಬರೀ 15 ಮಕ್ಕಳಿದ್ದರು. ಆದರೆ ಹಾಜರಿಯಲ್ಲಿ 35 ಎಂದು ತೋರಿಸಿತ್ತು. ಇದನ್ನೆಲ್ಲ ನೋಡಿ ನಾನು ಎಂಥ ಶಾಲೆಗೆ ಬಂದೆ ಎಂದು ಟೀಚರಿಗೆ ತುಂಬ ಬೇಸರವಾಯಿತು. ತುಂಬ ದುಃಖದಲ್ಲೇ ಶಾಲೆಗೆ ಹೋಗಲು ಶುರು ಮಾಡಿದರು. ಹೀಗೆ ಕೆಲವು ದಿವಸ ಶಾಲೆಗೆ ಹೋದ ಮೇಲೆ ನಮ್ಮ ಟೀಚರ್ ಒಂದು ನಿರ್ಧಾರ ಮಾಡಿದರು. ಹೇಗಾದರೂ ಮಾಡಿ ಹೆಚ್ಚು ಮಕ್ಕಳನ್ನು ಶಾಲೆಗೆ ಬರುವ ಹಾಗೆ ಮಾಡೋಣ. ಶಾಲೆ ಬಿಟ್ಟು ಕೂತಂಥ ಮಕ್ಕಳನ್ನು ಶಾಲೆಗೆ ಕರೆತರಲು ಪ್ರಯತ್ನ ಮಾಡಿದರು. ಅವರು ಸಮುದಾಯಕ್ಕೆ ಹೋದರು, ಪೋಷಕರ ಹತ್ರ ಹೋದರು. ಪೋಷಕರ ಹತ್ರ ಮಾತಾಡಿದರು, ತುಂಬ ಸಮಯ ಕಳೆದರು. ಮಕ್ಕಳನ್ನು, ಮನೆಯಲ್ಲಿ ಕೂತಂಥ ಮಕ್ಕಳನ್ನು ಮಾತಾಡಿಸಿದರು. ಎಲ್ಲ ಮಕ್ಕಳ ಕೌಟುಂಬಿಕ ಹಿನ್ನೆಲೆ ಪರಿಚಯ ಆಯಿತು. ಹಾಗೆ ಮೆಲ್ಲನೆ ಶಾಲೆಗೆ ಕರೆಯಲು ಶುರು ಮಾಡಿ. ಹೀಗೆ ಮಾಡ್ತಾ ಹೋದ ಹಾಗೇನೆ ಮಕ್ಕಳು ಮೆಲ್ಲನೆ ಶಾಲೆಗೆ ಬರೀಲಿಕ್ಕೆ ಶುರು ಮಾಡಿ. ಇಂಥ ಸಂದರ್ಭದಲ್ಲಿ ಅವರ ಶಾಲೆಗೆ ರಾಯಪ್ಪರೆಡ್ಡಿ BO ಅವರು ಬಂದರು. ಶಾಲೆಯಲ್ಲಿ ಮಕ್ಕಳನ್ನು ನೋಡಿದರು, ಮಕ್ಕಳ ಹತ್ರ ಮಾತಾಡಿದರು. ಅವರಿಗೆ ಕೆಲವು ಪರೀಕ್ಷೆ ಕೊಟ್ಟರು. ಮಕ್ಕಳು ಯಾವುದೇ ಪರೀಕ್ಷೆಯನ್ನು ಪ್ರಯತ್ನ ಮಾಡಲಿಲ್ಲ. ಹೊಂದಿಸಿ ಬರೆಯುವುದನ್ನು ಮಾತ್ರ ಪ್ರಯತ್ನ ಮಾಡಿದರು. ಟೀಚರ್ ಹೇಳ್ತಾರೆ, ಮಕ್ಕಳು ಯಾಕೆ ಹೊಂದಿಸಿ ಬರೆಯುವುದು ಮಾತ್ರ ಪ್ರಯತ್ನ ಮಾಡಿದರು ಅಂದರೆ, ಅಲ್ಲಿ ಬರೀ ಗೆರೆ ಎಳೆಯುವುದು ಮಾತ್ರ ಇರುವುದು, ಬರೀಲಿಕ್ಕೆ ಏನಿಲ್ಲ ಅಲ್ಲ, ಓದಲಿಕ್ಕೆ ಏನಿಲ್ಲ ಅಲ್ಲ, ಅದಕ್ಕೆ. ಇದನ್ನು ನೋಡಿ ರಾಯಪ್ಪರೆಡ್ಡಿಯವರು ಈ ಟೀಚರಿಗೆ ತುಂಬ ಬುದ್ಧಿವಾದ ಹೇಳಿ, ಹೇಗೆ ಕಲಿಸಬೇಕು, ಏನು ಮಾಡಬೇಕು, ಮಕ್ಕಳ ಮನಸ್ಸು ಹೇಗೆ ಗೆಲ್ಲಬೇಕು ಅಂತ ಹೇಳಿ. ಟೀಚರ್ನ ಮನಸ್ಸಿನಲ್ಲಿ ರಾಯಪ್ಪರೆಡ್ಡಿಯವರ ಮಾತು ಅಚ್ಚಳದೆ ಉಳಿಯಿತು. ತುಂಬ ಪ್ರಭಾವ ಬೀರಿದಂಥ ಒಂದು ವ್ಯಕ್ತಿ ರಾಯಪ್ಪರೆಡ್ಡಿ ಹೇಳ್ತಾರೆ ಟೀಚರ್. ಹಾಗೇನೆ ಅವರು ಮತ್ತೆ ಪುನಃ ಕೆಲಸದಲ್ಲಿ ತೊಡಗಿದರು. ಮಕ್ಕಳಿಗೆ ಹೇಗಾದರೂ ಮಾಡಿ ಕನ್ನಡ ಕಲಿಸಬೇಕು ಅಂತ ಹೇಳಿ ಶುರು ಮಾಡಿದರು. ಅವರಿಗೆ ಮೊದಲಿಗೆ ತೊಂದರೆ ಆದದ್ದು, ಈ ಎಲ್ಲ ಮಕ್ಕಳು ಉರ್ದು ಕಲಿಯುವ ಮಕ್ಕಳು. ಉರ್ದು ಭಾಷೆಯಲ್ಲಿ ಅವರು ಕನ್ನಡ ಭಾಷೆಯನ್ನು ಬರೆಯುವ ಹಾಗೆ ಉರ್ದು ಭಾಷೆ ಬರೆಯುವುದಿಲ್ಲ. ಉರ್ದು ಬರೆಯುವುದು ಬಲದಿಂದ ಎಡಕ್ಕೆ, ಕನ್ನಡ ಬರೆಯುವುದು ಎಡದಿಂದ ಬಲಕ್ಕೆ.
ಈ ಸಮಸ್ಯೆ ತುಂಬ ದೊಡ್ಡದಾಯಿತು. ಟೀಚರ್ ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಮಕ್ಕಳನ್ನು ಹತ್ತಿರದಿಂದ ನೋಡಿ ಅವರಿಗೆ ಬರೀಲಿಕ್ಕೆ ಅಭ್ಯಾಸ ಮಾಡಿಸಿದರು. ಕಲ್ಲಿಟ್ಟು ತೋರಿಸಿದ್ರು, ಮರಳಿನ ಮೇಲೆ ಬರೆದು ತೋರಿಸಿದ್ರು, ಬೇರೆ 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 ಆಟಗಳನ್ನು ಮಾಡಿಸಿ ತೋರಿಸಿದ್ರು. ಇದು ಬೇರೆ 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 ರೀತಿಯಲ್ಲಿ ಮಾಡಿ ಬಾಣ ಹಾಕಿ ಗೀಚಲು ಕೊಟ್ಟು ಎಲ್ಲ ಮಾಡಿ ಒಂದು 2-3 ತಿಂಗಳಾದ ಮೇಲೆ ಆ ಮಕ್ಕಳು ಸರಿಯಾಗಿ ಕನ್ನಡವನ್ನು ಬರೆಯಲು ಶುರು ಮಾಡಿ. ಹಾಗೆ ಶುರುವಾದಂಥ ಕಲಿಕೆ ಮತ್ತೆ ಆ ಮಕ್ಕಳು ಕನ್ನಡದಲ್ಲಿ ತುಂಬ ಸಾಧನೆಯನ್ನು ಮಾಡಿ ಅತ್ಯುತ್ತಮ ಕನ್ನಡ ಕಲಿಕೆಯ ಮಕ್ಕಳು ಎಂಬ ಹೆಸರನ್ನು ತಂದುಕೊಟ್ಟರು. ಹೀಗೆ ಮಕ್ಕಳನ್ನು ಗಮನಿಸ್ತಾ ಹೋದಾಗ ನಿರ್ಮಲ ಟೀಚರ್ಗೆ ಇನ್ನೊಂದು ಗೊತ್ತಾಯಿತು. ಈ ಮಕ್ಕಳೆಲ್ಲರೂ ಉರ್ದು ಭಾಷೆ ಮಾತಾಡ್ತಾ ಇದ್ದಾರೆ, ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇಲ್ಲ, ಮನೆಯಲ್ಲಿ ಉರ್ದು ಭಾಷೆ ಮಾತಾಡ್ತಾರೆ, ಸಮುದಾಯದವರು ತೆಲುಗು ಭಾಷೆ ಮಾತಾಡ್ತಾರೆ. ಹಾಗಾದರೆ ಇವರಿಗೆ ಕನ್ನಡ ಬರುವುದು ಹೇಗೆ? ಅದಕ್ಕೆ ಟೀಚರ್ ಮಾಡಿದ ಒಂದು ಕೆಲಸ, ಟೀಚರ್ ಉರ್ದು ಕಲಿತರು, ಮಕ್ಕಳಿಂದ ಉರ್ದು ಕಲಿತು ಮಕ್ಕಳ ಹತ್ರ ವ್ಯವಹಾರ ಮಾಡಿ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿ ಮಕ್ಕಳ ವಿಶ್ವಾಸವನ್ನು ಗಳಿಸಿಕೊಂಡರು. ಹೀಗೆ ಮಕ್ಕಳ ವಿಶ್ವಾಸ ಗಳಿಸಿದ ಮೇಲೆ ಕ್ರಮೇಣ ಮೆಲ್ಲನೆ ಆ ಮಕ್ಕಳಿಗೆ ಕನ್ನಡ ಕಲಿಸಿ. ಹೀಗೆ ಮಕ್ಕಳು ಕನ್ನಡವನ್ನು ಕಲಿತರು, ಟೀಚರ್ ಹತ್ರ ತುಂಬ ಹತ್ತಿರ ಆದರು, ಟೀಚರ್ ಹತ್ರ ಒಳ್ಳೆ ಒಂದು ಸಂಬಂಧವನ್ನು ಬೆಳೆಸಿದರು. ಹಾಗೆ ಕನ್ನಡ ಪಾಠವನ್ನು ತುಂಬ ಚೆನ್ನಾಗಿ ಕಲೀಲಿಕ್ಕೆ ಶುರು ಮಾಡಿ. ಈ ಶಾಲೆಯಲ್ಲಿ ಮಕ್ಕಳು ಹೋಮ್ವರ್ಕ್ ಮಾಡ್ತಿರಲಿಲ್ಲ. ಮಕ್ಕಳು ಯಾಕೆ ಹೋಮ್ವರ್ಕ್ ಮಾಡ್ತಿಲ್ಲ ಎಂದು ಟೀಚರ್ ಹುಡುಕಲು ಶುರು ಮಾಡಿ. ಆಗ ಅವರಿಗೆ ಗೊತ್ತಾಯಿತು, ಮಕ್ಕಳಲ್ಲಿ ನೋಟ್ಬುಕ್ ಇಲ್ಲ, ಪೆನ್ ಇಲ್ಲ. ಆಗ ಸಮುದಾಯದವರನ್ನು, ಪೋಷಕರನ್ನು ಕರೆದು ಮಕ್ಕಳಿಗೆ ಪೆನ್ ತೆಗೆದುಕೊಡಿ, ನೋಟ್ಬುಕ್ ತೆಗೆದುಕೊಡಿ ಎಂದು ಹೇಳಿದರು. ಯಾವುದೇ ಪೋಷಕರು ಇದಕ್ಕೆ ಗಮನ ಕೊಡಲಿಲ್ಲ. ಯಾವುದೇ ಪೋಷಕರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೂ ಇಲ್ಲ. ಆದುದರಿಂದ ಯಾರೂ ಇವರಿಗೆ ಪುಸ್ತಕ ಆಗಲಿ ಪೆನ್ ಆಗಲಿ ತೆಗೆದುಕೊಡಲಿಲ್ಲ. ಇದನ್ನು ಗಮನಿಸಿದ ಟೀಚರ್ ಎಲ್ಲ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಿಂದ ಪುಸ್ತಕ ಹಾಗೂ ಪೆನ್ ತೆಗೆದುಕೊಟ್ಟರು. ಹೀಗೆ ತೆಗೆದುಕೊಟ್ಟು ಮಕ್ಕಳು ಬರೀಲಿಕ್ಕೆ ಪ್ರಾರಂಭಿಸಿದರು, ಚೆನ್ನಾಗಿ ಬರೀಲಿಕ್ಕೆ ಶುರು ಮಾಡಿದರು. ಇದನ್ನು ಗಮನಿಸಿದ ಪೋಷಕರು ಆಮೇಲೆ ತಾವೇ ಪುಸ್ತಕ ಹಾಗೂ ಪೆನ್ನನ್ನು ಮಕ್ಕಳಿಗೆ ಕೊಡಲಿಕ್ಕೆ ಪ್ರಾರಂಭಿಸಿದರು. ನಮ್ಮ ಟೀಚರ್ ಹೇಳುವ ಹಾಗೆ, ಪೋಷಕರಿಗೆ ನಾನು ಎಲ್ಲ ಮಕ್ಕಳಿಗೆ ಪುಸ್ತಕ ಪೆನ್ನು ಕೊಟ್ಟಿದ್ದೇನೆಂಬ ವಿಷಯ ನಾಚಿಕೆ ತಂದಿತ್ತು. ಹಾಗಾಗಿ ಅವರು ಮತ್ತೆ ನನ್ನಿಂದ ಅಂಥ ಕೆಲಸವನ್ನು ಮಾಡಿಸಲಿಕ್ಕೆ ಬಿಡಲಿಲ್ಲ ಎಂದು ಹೇಳಿದರು. ಈ ಮಧ್ಯೆ ಇಲಾಖೆಯಿಂದ ಶಿಕ್ಷಕರಿಗೆ ರಂಗಕಲೆ ತರಬೇತಿ ನೀಡಿದರು. ನಿರ್ಮಲ ಟೀಚರಿಗೆ ಇದೊಂದು ಭಾರೀ ದೊಡ್ಡ ವಿಷಯ ಆಗಿದೆ. ಅವರಿಗೆ ಎಲ್ಲಿಲ್ಲದ ಆಸಕ್ತಿ ರಂಗಕಲೆಯಲ್ಲಿ, ಹಾಡುವುದರಲ್ಲಿ, ನಾಟಕ ಮಾಡುವುದರಲ್ಲಿ, ಬೇರೆ ಬೇರೆ ಥರದ ಪಾತ್ರಗಳನ್ನು ಮಾಡುವುದರಲ್ಲಿ, ಬೇರೆ ಬೇರೆ ಸಂದರ್ಭಕ್ಕೆ ಹಾಡುವನ್ನು ಹಾಡುವುದರಲ್ಲಿ. ಹೀಗೆ ಅವರು ರಂಗಕಲೆಯನ್ನು ಕಲಿತು ಬಂದು ತಮ್ಮ ಶಾಲೆಯಲ್ಲಿ ಬಳಸಿದರು. ಮಕ್ಕಳಿಗೆ ಪಾಠ ಮಾಡುವಾಗ ರಂಗಕಲೆಯ ಅನೇಕ ಕೌಶಲ್ಯಗಳನ್ನು ಉಪಯೋಗಿಸಿದರು. ಸಂವಹನಕ್ಕೆ ಬೇಕಾಗುವಂಥ ಬೇರೆ ಬೇರೆ ರಂಗಕಲೆಯ ವಿಚಾರಗಳನ್ನು ಬಳಸಿದರು. ಹೀಗೆ ರಂಗಕಲೆಯ ಕೆಲವು ತಂತ್ರಗಳನ್ನು ಉಪಯೋಗಿಸಿ ಅವರು ತನ್ನ ಪಾಠವನ್ನು ಉತ್ತಮ ರೀತಿಯಲ್ಲಿ ಮಾಡಿದರು. ಮತ್ತೆ ರಂಗಕಲೆಯನ್ನು ಮಕ್ಕಳಿಗೆ ಕಲಿಸಿದರು. ಮಕ್ಕಳು ತುಂಬ ಚಿಕ್ಕ ಚಿಕ್ಕ ನಾಟಕ ಮಾಡಿದರು, ದೊಡ್ಡ ನಾಟಕ ಮಾಡಿದರು, ಶಾಲೆಯಲ್ಲಿ ಮಾಡಿದರು, ಮತ್ತು ಹೊರಗಿನ ಶಾಲೆ, ಬೇರೆ ಬೇರೆ ಶಾಲೆಗೆ ಹೋಗಿ ಕೂಡ ನಾಟಕ. ಇದರಿಂದಾಗಿ ಈ ಶಾಲೆಗೆ ತುಂಬ ದೊಡ್ಡ ಹೆಸರು ಕೂಡ ಬಂತು. ಈ ರಂಗಕಲೆ ನಮ್ಮ ಟೀಚರ್ ಹೇಳುವ ಹಾಗೆ ಕಲಿಕೆಯ ಗುಣಮಟ್ಟವನ್ನು ತುಂಬ ಹೆಚ್ಚಿಸಿತು ಎಂದು ಅವರು ಹೇಳ್ತಾರೆ. ಒಂದು ಸಲ CDFನವರು, ಒಂದು ಸಂಸ್ಥೆ, NGO ಸಂಸ್ಥೆ CDF ಅಂತ, ಕನ್ನಡ ಮೀಡಿಯಂನ ಮಕ್ಕಳಿಗೆ ಸ್ಪರ್ಧೆ ಏರ್ಪಡಿಸಿ ಉರ್ದು ಶಾಲೆ ಮಕ್ಕಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ನಿರ್ಮಲ ಟೀಚರಿಗೆ ಭಾರಿ ಬೇಸರ ಆಯಿತು. ಅವರು CDFನ ಮುಖ್ಯಸ್ಥರ ಹತ್ರ ಹೋಗಿ ಮಾತಾಡಿದರು.
ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಕೊಡಲೇಬೇಕು. ಕಡೆಗೆ ಎಲ್ಲಿ ತನಕ ಹೇಳಿದ್ರೆ ಅಂದರೆ, ನಮಗೆ ನಿಮ್ಮದು ಬಹುಮಾನ ಬೇಡ, ಆದರೆ ಭಾಗವಹಿಸುವಿಕೆ ಅವಕಾಶವನ್ನು ಕೊಡಿ ಎಂದು. ಕಡೆಗೆ CDFನ ಮುಖ್ಯಸ್ಥರು ನಮ್ಮ ಟೀಚರ್ ಹೇಳಿದ ಮಾತಿಗೆ ಮನ್ನಣೆ ಕೊಟ್ಟು ಈ ಮಕ್ಕಳನ್ನು ಭಾಗವಹಿಸಲಿಕ್ಕೆ ಬಿಟ್ಟರು. ಹಾಗೆ ಭಾಗವಹಿಸಿದ ಮಕ್ಕಳು ಕನ್ನಡದಲ್ಲಿ ವಚನ ಮತ್ತು ಕವನ ವಾಚನದಲ್ಲಿ ಅದ್ಭುತವಾದ ಸಾಧನೆ ಮಾಡಿ ಬಹುಮಾನವನ್ನು ತಂದುಕೊಟ್ಟರು ನಮ್ಮ ಶಾಲೆಗೆ. ಹಾಗೇನೆ ಈ ಶಾಲೆಯ ಕೀರ್ತಿಯನ್ನು ಮೆರೆಸಿದರು. ಇದು ನಮ್ಮ ಟೀಚರಿಗೆ ಅತ್ಯಂತ ಖುಷಿ ಕೊಟ್ಟಂಥ ಸಂದರ್ಭ. ಇನ್ನೊಮ್ಮೆ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ತರಬೇತಿ ಇರುವಾಗ ಇವರ ಶಾಲೆಯ ಮಕ್ಕಳು ಮಂಡರಗಿ ಭೀಮರಾಯ ಎಂಬ ನಾಟಕವನ್ನು ಮಾಡಿ ತೋರಿಸಿದರು. ಅಲ್ಲಿರುವ ಪ್ರತಿಯೊಂದು ಟೀಚರ್ಸಿಗೂ ಈ ಮಕ್ಕಳ ಬಗ್ಗೆ ತುಂಬ ಖುಷಿಯಾಗಿದೆ. ಇವರನ್ನು ತುಂಬ ಪ್ರಶಂಸೆ ಮಾಡಿದರು. ಉರ್ದು ಶಾಲೆಯ ಮಕ್ಕಳು ನಿರರ್ಗಳವಾಗಿ ಕನ್ನಡ ಮಾತಾಡೋದು ಎಂದು ಎಲ್ಲರೂ ಬಾಯಿ ತುಂಬ ಹೊಗಳಿದರು. ಇದನ್ನು ಕೇಳಿದ ನಮ್ಮ ಟೀಚರಿಗೆ ಅತ್ಯಂತ ಆನಂದವಾಯಿತು. ಹೀಗೆ ಈ ಶಾಲೆ ಸಾಧನೆ ಮಾಡ್ತಾ ಮಾಡ್ತಾ ಮುಂದೆ ಹೋಗಿ 2004ರಲ್ಲಿ ಕಿರಿಯ ಶಾಲೆ ಇದ್ದದ್ದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಬಡ್ತಿ ನೀಡಲಾಯಿತು. ಇದು ಟೀಚರಿಗೆ ಇನ್ನೊಂದು ತುಂಬ ಖುಷಿ ಕೊಟ್ಟಂಥ ಅಂಶ. ಅವರಿಗೆ ಉರ್ದು ಶಿಕ್ಷಕರ ಸಂಘದವರು ಬಹುಮಾನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಬಹುಮಾನ ಕೊಟ್ಟಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಕಿಯರ ಸಂಘದವರು ಬಹುಮಾನ ಕೊಟ್ಟಿದ್ದಾರೆ. ಸೇವಾದಳದ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಮುಧೋಳು ಮತ್ತು ಸೇಡಂ ವಲಯದ ಉತ್ತಮ ಶಿಕ್ಷಕಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಇವರ ಇನ್ನೊಂದು ವಿಶೇಷತೆ ಏನಂದರೆ, ಪ್ರತಿ ವರ್ಷ ಇವರ ಶಾಲೆಯಿಂದ 5-6 ಮಕ್ಕಳು ನವೋದಯ ಹಾಗೂ ಮುರಾರ್ಜಿ ಶಾಲೆಗೆ ದಾಖಲಾಗ್ತಾರೆ. ಕೆಲವು ಮಕ್ಕಳು ಕಿತ್ತೂರು ಹಾಗೂ ಆದರ್ಶ ಶಾಲೆಗೂ ದಾಖಲಾಗ್ತಾರೆ. ಕಲಿಕೆಯಲ್ಲಿ ಮುಂದುವರಿತಾರೆ. ಅದ್ಭುತವಾದ ಸಾಧನೆಯನ್ನು ಮಾಡಿದಂಥ ನಿರ್ಮಲ ಟೀಚರಿಗೆ ನಮ್ಮೆಲ್ಲರ ಪರವಾಗಿ ಶುಭವಾಗಲಿ. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ಮತ್ತು ಸೌಂಡ್ ಕ್ಲೌಡಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.